ಸ್ಕೂಲ್ ಡೇಸ್ನ ಯಾವುದಾದ್ರೂ ಒಂದು ಸಿಚುವೇಶನ್ ಅಥವಾ ಯಾವುದಾದ್ರೂ ಒಂದು ಮರೆಯಲಾಗದ ಒಂದು ಘಟನೆನ ನೆನಪು ಮಾಡ್ಕೋಬೇಕು ಅಂದರೆ? ಒಂದು ಈ ನಾಟಕ ಆಡ್ತಕ್ಕಂಥ ಅಂದರೆ ವರ್ಷಕ್ಕೊಂದ್ಸಲಿ ಸ್ಪರ್ಧೆ ಮಾಡೋದು. ನನಗೆ ಒಂದ್ಸಲಿ ಲೇಡೀಸ್ ಸ್ಪರ್ಧೆ ಮಾಡಬೇಕು, ನನಗೆ ಇಷ್ಟ ಇಲ್ಲ ಮಾಡಿ. ನನಗೊಂಥರ ಏನು ಲೇಡೀಸ್ ವೇಷ ಹಾಕೋದು, ಹುಡುಗಿ ವೇಷ ಹಾಕ್ಬೇಕಾಗಿತ್ತು, ಅವೆಲ್ಲ ಆಗಲ್ಲಪ್ಪ ನಾನು ಅಂತ ಎಲ್ಲರೂ ಸೇರಿ ಬಲವಂತ ಮಾಡಾಕ್ಸಿದ್ರು. ಮಧ್ಯದಲ್ಲಿ ನಾನು ಕಿತ್ತಾಕ್ಬಿಟ್ಟೆ ಡ್ರೆಸ್ ಎಲ್ಲ. ನಾನು ಅವೆಲ್ಲ ಒಪ್ಪಲ್ಲ ಆ ಥರದ ಅಂತ. ಸೊ ಅದಾದಮೇಲೆ ಸ್ವಲ್ಪ ಹೀಗೆ ಇದಾಗ್ತದೆ. ಒಂದು ದೊಡ್ಡ ಬಾವಿ ಇತ್ತು, ಯಾರೂ ಇಲ್ಲದೆ ಇದ್ದಾಗ ನಾನು ಈಜು ಕಲಿಬೇಕು ಅನ್ನೋ ಆಟ. ಬಹುಶಃ ನಮಗೆ ಅದರ ಎಫೆಕ್ಟು ಗೊತ್ತಿಲ್ಲ. ಹಳ್ಳಿನಲ್ಲಿ ದೊಡ್ಡ ಬಾವಿ, ಅದು ಬಿದ್ದರೆ ವಾಪಸ್ ಬರೋ ಪ್ರಶ್ನೆ ಇಲ್ಲ. ಅಂಥ ಬಾವಿಗೆ ನೇರವಾಗಿ ಹೋಗಿ ಬಿದ್ದು ನಾನು ಹೇಗೆ ಏನೋ ಗೊತ್ತಿಲ್ಲ ಈಜನ್ನು ಸ್ವಿಮ್ಮಿಂಗ್ ಕಲ್ತಿದ್ದೀನಿ. ಸೊ ಅದಾದ್ಮೇಲೆ ನೀವು ಸಿದ್ಧಗಂಗಾ ಮಠಕ್ಕೆ ಹೋಗಿ ನಿಮ್ಮ ಎಜುಕೇಶನ್ 7, 8, 9, 10 ಓಕೆ ಹೈಸ್ಕೂಲ್ ಪೂರ್ತಿ 3 ವರ್ಷ ಸಿದ್ಧಗಂಗಾ ಮಠಕ್ಕೆ. ಬಹುಶಃ ನಾನು ಎಜುಕೇಷನ್ ಡ್ರಾಪ್ ಮಾಡ್ತೀನಿ ಮನೇಲಿ ಅಂದಾಗ ಅವಾಗ ನಾನು ಆಟಕ್ಕೆ ಬಿದ್ದು ಸಿದ್ಧಗಂಗಾ ಮಠಕ್ಕೆ ಶಿಕ್ಷಣವನ್ನು ಮುಂದೆ. ಅಂದ್ರೆ ಯಾರು ಹೇಳ್ತಿದ್ರು ಎಜುಕೇಶನ್ ಡ್ರಾಪ್ ಮಾಡಬೇಕು ಅಂತ ಮನೆಯಲ್ಲಿ ಒತ್ತಡ ಇತ್ತಾ? ನಮ್ಮ ತಂದೆ ಜಮೀನ್ ನೋಡ್ಕೊಂಡು ಒಬ್ಬರೇ ಇದ್ದಾರಲ್ಲ, ಇನ್ನು ಎಲ್ಲ ಆಲೆ ಮಧ್ಯದಲ್ಲಿ 3 ಜನನೂ ಹೊರಗಡೆ ಇದ್ದಾರೆ. ಓಕೆ. ಸೊ ನೀನು ಒಬ್ಬ ಹೋದರೆ ಮನೆಯಲ್ಲಿ ವ್ಯವಸಾಯ ಮಾಡೋಕ್ಕೆ ಯಾರೂ ಇರಲ್ಲ ಅಂತ ಒಬ್ಬರನ್ನ ಇರಬೇಕು ಅಂತ. ಅವಾಗ ನನ್ನ ತಂದೆ ಜೊತೆ ಹೀಗೆ ಸಣ್ಣ ಪುಟ್ಟ ಘರ್ಷಣೆ ಜಗಳ ಮಾಡ್ಕೊ, ಇಲ್ಲ ನಾನು ಓದಲೇಬೇಕು ನೋಡೋಣ ಆಮೇಲೆ ಅಂತೇಳಿ ನಾನು ಅಲ್ಲಿಗೆ ಹೋಗುವಂಥ ಒಂದು ಸಿಚುವೇಶನ್ ಬಂತು.